ಪೆನ್ಡ್ರೈವ್ ಹಗರಣವನ್ನು ತನಿಖೆಯನ್ನು ಮಾಡಲಿಕ್ಕೋಸ್ಕರ SITಯನ್ನು ಪ್ರಾರಂಭ ಮಾಡಿಸಿದಾಗ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ವಿ. ಒಂದು ನಂಬಿಕೆ ಇತ್ತು, ಒಂದು ವಿಶ್ವಾಸ ಇತ್ತು, ಈ ಸರ್ಕಾರ ತನಿಖೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತದೆ ಅಂತೇಳಿ. ಆದರೆ ತನಿಖೆ ನಡೆದ ದಾರಿ ನೋಡಿದ್ರೆ ಇವತ್ತು ನ್ಯಾಯಾಲಯಗಳು ಚೀಮಾರಿ ಹಾಕುವಂಥ ಪರಿಸ್ಥಿತಿಗೆ ಬಂದಿದೆ. ಯಾರನ್ನ ಬಂಧಿಸಬೇಕೋ ಅವರನ್ನು ಬಂಧಿಸದೆ ನಿರಪರಾಧಿಗಳನ್ನು ಬಂಧಿಸಿ ಮೂಲ ಕಾರಣೀಕರ್ತರನ್ನ ಬಿಟ್ಬಿಟ್ಟು ಅವರನ್ನ ಗೆಸ್ಟ್ ಹೌಸ್ಗಳಲ್ಲಿ ಇಟ್ಟು ಇವತ್ತಿನ ದಿವಸ SIT ಕಡೆಯಿಂದ ಒಂಥರ ಕೈಗೊಂಬೆ ಮಾಡ್ಕೊಂಡಂತಹ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ನಾವೆಲ್ಲರೂ ಕೂಡ ಇವತ್ತು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತನಿಖೆಯನ್ನು ತತ್ಕ್ಷಣ CBIಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಬಂದು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. CBI ಸಂಸ್ಥೆಗೆ ತನಿಖೆಯನ್ನು ವಹಿಸಲಿಕ್ಕೆ ಕೊಡಿ, SITಯಿಂದ ಅದನ್ನು ಬಿಡುಗಡೆಗೊಳಿಸಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.